ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 27/5/2026 ಬುಧವಾರ, ದ್ವಾದಶಿ ತಿಥಿ ಮತ್ತು ಚಿತ್ತಾ ನಕ್ಷತ್ರ ಇರುವಂತಹ ದಿನ. ಬುಧವಾರ ಅನ್ನುವಂಥದ್ದು ಬುದ್ಧಿಶಕ್ತಿ, ಸಂವಹನ, ವಿಶ್ಲೇಷಣೆ ಮತ್ತು ವ್ಯವಹಾರದ ಕುಶಲತೆಯನ್ನು ನೀಡುವಂಥ ದಿನ. ದ್ವಾದಶಿ ತಿಥಿ ಎನ್ನುವಂಥದ್ದು ಪೂರ್ಣತೆ, ಸಮಾಪ್ತಿಯನ್ನು ಗೊಳಿಸುವಂಥದ್ದು, ಫಲಪ್ರಾಪ್ತಿಯನ್ನು ಮಾಡಿಕೊಳ್ಳುವಂಥದ್ದು, ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ಕಾರ್ಯಗಳಿಗೆ ಹೆಸರುವಾಸಿಯಾದಂಥ ದಿನ. ಚಿತ್ತಾ ನಕ್ಷತ್ರ ಅನ್ನುವಂಥದ್ದು ಒಂದು ರಚನೆ, ವಿನ್ಯಾಸ, ಸೌಂದರ್ಯ, ಕೌಶಲ್ಯ ಹಾಗೂ ನಿರ್ಮಾಣ ಶಕ್ತಿಯನ್ನು ನೀಡುವಂಥ ದಿನ. ಈ ಒಂದು ಸಂಯೋಜನೆ ಬುದ್ಧಿಶಕ್ತಿ, ಸೃಜನಶೀಲತೆ ಮತ್ತು ಫಲಪ್ರಾಪ್ತಿಯನ್ನು ಉಂಟು ಮಾಡ್ತದೆ ಎನ್ನುವಂಥದ್ದು. ಅಂದರೆ ಬುಧವಾರ, ದ್ವಾದಶಿ ತಿಥಿ ಮತ್ತು ಚಿತ್ತಾ ನಕ್ಷತ್ರ ಸಂಯೋಗಗೊಂಡಾಗ ಈ ದಿನದ ಪರಿಣಾಮಗಳಲ್ಲಿ ಯಾವ ಯಾವ ರಾಶಿಯವರ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮೇಷರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಉತ್ತಮವಾಗಿರ್ತದೆ. ಸೃಜನಶೀಲ ಆಲೋಚನೆಗಳು ವಾಸ್ತವ ರೂಪವನ್ನು ಪಡೆಯುವ ಸಾಧ್ಯತೆಗಳಿದ್ದಾವೆ. ವ್ಯವಹಾರದ ಒಪ್ಪಂದಗಳು ಮತ್ತು ಮಾತುಕತೆಗಳು ಯಶಸ್ವಿಯಾಗಬಹುದು. ಆದರೆ ಅತಿಯಾದ ವಿಶ್ಲೇಷಣೆ ಮತ್ತು ಗೊಂದಲದ ಪರಿಸ್ಥಿತಿಯನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ಸಿಗ್ತದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆಗಳಿರ್ತವೆ. ಹೊಸ ಆದಾಯದ ಅವಕಾಶಗಳನ್ನು ನೀವು ಕಾಣಬಹುದು. ಆದರೆ ಅನಾವಶ್ಯಕ ಅಪಾಯಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟವಾದಂಥ ಸಂವಹನ ಬಹಳ ಮುಖ್ಯವಾಗಿರ್ತದೆ. ತಪ್ಪು ತಿಳುವಳಿಕೆಗಳು ಬರದಲೇ ಇರೋ ಹಾಗೆ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಆದರೆ ಮಾತಿನಲ್ಲಿ ಅತಿಯಾದ ತೀಕ್ಷ್ಣತೆಯನ್ನು ಮಾಡಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ತಾರ್ಕಿಕವಾದಂಥ ಮತ್ತು ಸೃಜನಶೀಲವಾದಂಥ ಮನಸ್ಥಿತಿ ಎನ್ನುವಂಥದ್ದಿದೆ. ಗಮನ ಮತ್ತು ಉತ್ಪಾದಕತೆ ಹೆಚ್ಚಾಗಿರ್ತದೆ. ಫೋಕಸ್ ಮಾಡೋದನ್ನು ಚೆನ್ನಾಗಿ ಕಲಿತೀರಾ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣೋ ಸಾಧ್ಯತೆ ಇದೆ. ಆದ್ದರಿಂದ ಕ್ಲಾರಿಟಿ ಅನ್ನುವಂಥದ್ದನ್ನು ಮೇಂಟೈನ್ ಮಾಡಬೇಕು. ತಾಳ್ಮೆ ಇರಲಿ. ಓವರ್ ಥಿಂಕಿಂಗ್ ಅನ್ನುವಂಥದ್ದು ಬೇಡವೇ ಬೇಡ. ಪರಿಹಾರಕ್ಕಾಗಿ ಸೂರ್ಯ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ, ಜಾಣ್ಮೆಯಿಂದ ನಿರ್ಮಿಸಿ, ಯಶಸ್ವಿಯಾಗಿ ಕಾರ್ಯವನ್ನು ಪೂರ್ಣಗೊಳಿಸಿ ಅನ್ನುವಂಥದ್ದು. ವೃಷಭ ರಾಶಿಯವರೇ, ಇದರ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸರಿಯಾದ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಉತ್ತಮವಾಗಿರ್ತದೆ. ಹೊಸ ಸೃಜನಶೀಲ ಆಲೋಚನೆಗಳು ಕಾರ್ಯರೂಪಕ್ಕೆ ಬರೋ ಸಾಧ್ಯತೆಗಳಿದ್ದಾವೆ. ತಾಂತ್ರಿಕ ಮತ್ತು ವಿನ್ಯಾಸ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಹಠ ಮತ್ತು ಅತಿಯಾದ ಯೋಚನೆಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಕಾಣ್ತದೆ. ಬಾಕಿ ಇರೋ ಹಣ ಕೈಗೆ ಸೇರೋ ಸಾಧ್ಯತೆಗಳಿದ್ದಾವೆ. ಹೊಸ ಆದಾಯದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟವಾದ ಮಾತುಕತೆ ಎನ್ನುವಂಥದ್ದು ಅತ್ಯಗತ್ಯ. ತಪ್ಪು ತಿಳುವಳಿಕೆಗಳು ದೂರ ಆಗೋ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಉತ್ತಮ ವಾತಾವರಣ ಅನ್ನುವಂಥದ್ದು ಕಾಣ್ತದೆ. ಆದರೆ ಇವು ಅತಿಯಾಗಿ ಟೀಕೆ ಮಾಡುವಂಥದ್ದನ್ನು, ಕಠಿಣವಾಗಿ ಮಾತನಾಡುವಂಥದ್ದನ್ನು ಬಿಡಬೇಕು ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ಮನಸ್ಥಿತಿ ಎನ್ನುವಂಥದ್ದಿದೆ. ಗಮನ ಕೇಂದ್ರೀಕರಿಸುವಂಥದ್ದು, ಕಾರ್ಯಕ್ಷಮತೆ ಹೆಚ್ಚಾಗುವಂಥದ್ದು ಇರ್ತದೆ. ಆದರೆ ಮಾನಸಿಕ ಒತ್ತಡ ಬರದಲೇ ಇರೋ ಹಾಗೆ ಮೇಂಟೈನ್ ಮಾಡಬೇಕಾಗಿರುವಂಥದ್ದು ನಿಮ್ಮದೇ ಜವಾಬ್ದಾರಿ. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಂಡೋಗಿ, ಭಾವನೆಗಳನ್ನು ನಿಯಂತ್ರಿಸಿ, ಹೊಂದಿಕೊಳ್ಳುವ ಸ್ವಭಾವವನ್ನು ಬೆಳೆಸ್ಕೊಳ್ಳಿ ಎನ್ನುವಂಥದ್ದು. ಎಲ್ಲದಕ್ಕೂ ಪರಿಹಾರವಾಗಿ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತಿ ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಮಾರ್ಟಾಗಿ ಯೋಚನೆ ಮಾಡೋದನ್ನು ಕಲೀರಿ. ಸ್ಥಿರವಾಗಿ ನಡೆಯೋದನ್ನು ಕಲೀರಿ. ಯಶಸ್ಸನ್ನು ನಿರ್ಮಿಸುವಂಥದ್ದು,
ಯಶಸ್ಸನ್ನು ಸೃಷ್ಟಿ ಮಾಡುವಂಥದ್ದು, ಯಶಸ್ಸನ್ನು ಗಳಿಸುವಂಥದ್ದು, ಅದನ್ನು ನೀವು ಮಾಡಲೇಬೇಕಾಗ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮತ್ತು ಮಾತುಕತೆಯಲ್ಲಿ ಉತ್ತಮ ಯಶಸ್ಸು ಸಿಗೋ ಸಾಧ್ಯತೆ ಇದೆ. ಸೃಜನಶೀಲ ಆಲೋಚನೆಗಳು ನೈಜ ರೂಪವನ್ನು ಪಡಿತವೆ. ಮಾರ್ಕೆಟಿಂಗ್, ಬರವಣಿಗೆ, ವಿನ್ಯಾಸ, ತಂತ್ರಜ್ಞಾನ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಆದರೆ ಅತಿಯಾದಂಥ ಚಿಂತನೆ ಮತ್ತು ಗೊಂದಲ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಸಿಗ್ತದೆ. ಬಾಕಿ ಹಣಗಳು ಕೈ ಸೇರೋ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು ಬರೋ ಸಾಧ್ಯತೆ ಇದೆ. ಆದರೆ ತುರ್ತಾಗಿ ಬರುವಂಥ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಸ್ಪಷ್ಟ ಮತ್ತು ಸರಳ ಸಂವಹನ ಅತ್ಯಗತ್ಯವಾಗಿರ್ತದೆ. ತಪ್ಪು ತಿಳುವಳಿಕೆಗಳು ಬರದಲೇ ಇರೋ ಹಾಗೆ ಮೇಂಟೈನ್ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಅಂದರೆ ಏನು ಮಾಡಬೇಕು? ಕಠೋರವಾದ ಮಾತನ್ನು ತಪ್ಪಿಸಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಉತ್ಸಾಹಭರಿತ ಮತ್ತು ಸೃಜನಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಹೊಸ ಆಲೋಚನೆಗಳು ವೇಗವಾಗಿ ಬರ್ತದೆ. ಕೆಲವೊಮ್ಮೆ ಮನಸ್ಸು ಅಶಾಂತ ಆಗೋ ಸಾಧ್ಯತೆ ಇದೆ ಅನ್ನೋ ಗಮನವನ್ನು ಕೇಂದ್ರೀಕರಿಸ್ಕೊಳ್ಬೇಕು, ಭಾವನೆಗಳನ್ನು ನಿಯಂತ್ರಿಸ್ಕೊಳ್ಬೇಕು. ಅತಿಯಾದಂಥ ಗೊಂದಲ ಅನ್ನುವಂಥದ್ದು ಬೇಡ. ಎಲ್ಲದಕ್ಕೂ ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡುವಂಥದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು: ವೇಗವಾಗಿ ಯೋಚಿಸಿ, ಜಾಣ್ಮೆಯಿಂದ ರಚನೆಯನ್ನು ಮಾಡಿ, ಸ್ಪಷ್ಟವಾಗಿ ಯಶಸ್ಸನ್ನು ಸಾಧಿಸಿ. ಜಾಣ್ಮೆಯಿಂದ ರಚನೆಯನ್ನು ಮಾಡಿ ಅಂತಂದರೆ ಯೋಜನೆಯನ್ನು ರೂಪಿಸಿ ಎನ್ನುವಂಥದ್ದು. ಕಟಕ ರಾಶಿಯವರೇ, ಈ ದಿನದ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಕಾರ್ಯರೂಪ ಉತ್ತಮವಾಗಿ ನಡೀತದೆ. ಸೃಜನಶೀಲ ಆಲೋಚನೆಗಳು ನೈಜ ರೂಪವನ್ನು ಪಡೀತವೆ. ತಂಡದ ಕೆಲಸ ಇರಬಹುದು, ಮಾತುಕತೆ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳಿರ್ತದೆ. ನಿಮ್ಮ ಭಾವನೆ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕಾಗ್ತದೆ. ಜವಾಬ್ದಾರಿ ಇರಲಿ. ಹಣಕಾಸಿನಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ಕಾಣಿಸ್ತದೆ. ಬಾಕಿ ಇರೋ ಹಣ ದೊರೆಯೋ ಸಾಧ್ಯತೆಗಳಿದ್ದಾವೆ. ಹೊಸ ಆದಾಯದ ಅವಕಾಶಗಳು ಬರಬಹುದು. ಆದರೆ ಅನಗತ್ಯ ಖರ್ಚು ವೆಚ್ಚಗಳು ಬೇಡ. ಸಂಬಂಧಗಳಲ್ಲಿ ತಪ್ಪು ಅರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇದನ್ನು ಉತ್ತಮವಾಗಿರ್ತದೆ. ಕುಟುಂಬದಲ್ಲಿ ಶಾಂತಿ ಎನ್ನುವಂಥದ್ದು ದೊರೀತದೆ. ಸ್ಪಷ್ಟವಾದಂಥ ಮಾತುಕತೆಗಳು ನಡೀತವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಮನಸ್ಸಿನಲ್ಲಿರುವಂಥ ಕೆಲವು ಏರುಪೇರುಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಈ ರೀತಿಯಾಗಿ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಅತಿಯಾಗಿ ವಿಶ್ಲೇಷಣೆಯನ್ನು ಮಾಡಬಾರ್ದು. ಪರಿಹಾರಕ್ಕಾಗಿ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ. ಕೊನೆಗೊಂದು ಕಿವಿ ಮಾತು: ಸ್ಪಷ್ಟವಾಗಿ ಯೋಚಿಸಿ, ಶಾಂತವಾಗಿ ನಡೆಯಿರಿ, ಸ್ಥಿರವಾಗಿ ಯಶಸ್ಸನ್ನು ಸಾಧಿಸಿ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವದ ಜೊತೆ ಉತ್ತಮ ಸಂವಹನ ಅತ್ಯಗತ್ಯವಾಗಿರುತ್ತದೆ. ಕೆಲಸಗಳಲ್ಲಿ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಉತ್ತಮವಾಗಿ ನಡೀತದೆ. ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ದೊರೀತದೆ. ಆದರೆ ಅಹಂ ಎನ್ನುವಂಥದ್ದು ಬೇಡ. ಅತಿಯಾದಂಥ ಆತ್ಮವಿಶ್ವಾಸವೂ ಸಹ ಬೇಡ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಬರ್ತದೆ. ಬಾಕಿ ಹಣ ಏನಾದರೂ ಇದ್ದರೆ ಅದು ಬರ್ತದೆ. ಹೊಸ ಆದಾಯಕ್ಕೆ ಮಾರ್ಗಗಳನ್ನು ಹುಡುಕಿಕೊಳ್ಳಬಹುದು. ಆದರೆ ತುರ್ತು ಹೂಡಿಕೆಗಳನ್ನು ಮಾಡೋದಾದರೆ ಈ ದಿನ ಬೇಡ. ಸಂಬಂಧಗಳಲ್ಲಿ ಉತ್ತಮವಾಗಿ ನೀವು ಸಂವಹನವನ್ನು ಮಾಡಬಹುದು. ಆತ್ಮೀಯತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಆದರೆ ಪ್ರಾಬಲ್ಯ ತೋರಿಸುವ ಮಾತನ್ನು ಬೇಡ. ನನ್ನದು ನಾನು ಹೇಳಿದ್ದೆ ಆಗಬೇಕು ಅನ್ನುವಂಥದ್ದು ಬೇಡ. ಕಠಿಣವಾದ ಭಾಷೆ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ತುಂಬ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ವಿಶ್ಲೇಷಣಾತ್ಮಕ ಚಿಂತನೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಕೋಪ ಅನ್ನುವಂಥದ್ದು ಬೇಡ. ಸ್ಪಷ್ಟತೆಯಿಂದ ಮಾತನಾಡಿ. ಮಾತಿನಲ್ಲಿ, ಚಿಂತನೆಯಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರಬೇಕು. ನೋ ಕನ್ಫ್ಯೂಷನ್ಸ್ ಅಟ್ ಆಲ್. ತಾಳ್ಮೆ ಬೇಕೇ ಬೇಕು. ಎಲ್ಲದಕ್ಕೂ ಹಸಿರು ವಸ್ತ್ರವನ್ನು ಧರಣೆ ಮಾಡಿ, ಹೆಸರು ಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವನ್ನು ಮಾಡಿ.
ಕೊನೆಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ, ಜಾಣ್ಮೆಯಿಂದ ಮುನ್ನಡೆಯಿರಿ, ಸ್ಥಿರವಾಗಿ ಯಶಸ್ಸನ್ನು ಕಾಣ್ತೀರಿ ಎನ್ನುವಂಥದ್ದು. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಿಖರತೆ ಮತ್ತು ಯೋಜನೆ ಉತ್ತಮವಾಗಿ ಕಾರ್ಯವನ್ನು ನೀಡುತ್ತದೆ. ಸೃಜನಶೀಲ ತಾಂತ್ರಿಕ ಕೆಲಸಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳಿರ್ತದೆ. ಸಮಸ್ಯೆಗೆ ಪರಿಹಾರ ಮಾಡುವಂಥ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಅತಿಯಾದ ಪರಿಪೂರ್ಣತೆಯ ಆಸೆ ಮತ್ತು ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಆದಾಯದ ಅವಕಾಶಗಳು ಹೆಚ್ಚಾಗಿಬಿಡ್ತದೆ. ಅನಗತ್ಯ ಖರ್ಚುಗಳ ವೆಚ್ಚಗಳನ್ನು ನಿಯಂತ್ರಿಸಲೇಬೇಕು ನೀವು. ಸಂಬಂಧಗಳಲ್ಲಿ ತಪ್ಪು ತಿಳಿವಳಿಕೆಗಳು ಬರದಲೇ ಇರೋ ಹಾಗೆ ಜಾಗ್ರತೆ ವಹಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂವಹನ ಕಾರ್ಯದಲ್ಲಿ ಬೇರೆಯವ್ರ ಜೊತೆ ವಿಚಾರ ವಿನಿಮಯವನ್ನು ಮಾತನಾಡಬೇಕಾದ್ರೆ ಸ್ಪಷ್ಟತೆ ಎನ್ನುವಂಥದ್ದಿರಲಿ. ಅತಿಯಾದಂಥ ಟೀಕೆ ಎನ್ನುವಂಥದ್ದು ಬೇಡ. ನಕಾರಾತ್ಮಕವಾಗಿ ಮಾತನಾಡುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ವಿಶ್ಲೇಷಣಾತ್ಮಕ ಮತ್ತು ಕೇಂದ್ರೀಕೃತವಾದಂಥ ಮನಸ್ಸಿದೆ. ಕೆಲಸದ ಉತ್ಪಾದಕತೆ ಹೆಚ್ಚಾಗಿರ್ತದೆ. ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಹೆಚ್ಚಾಗಿರ್ತದೆ ಈ ದಿನ. ಇಂಥ ಸಂದರ್ಭದಲ್ಲಿ ಮಾನಸಿಕ ಒತ್ತಡ ಬರೋ ಸಾಧ್ಯತೆಗಳು ಇರ್ತದೆ. ಅದರ ಬಗ್ಗೆ ಗಮನ ಹರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ತಾಳ್ಮೆ ಎನ್ನುವಂಥದ್ದು ಬೇಕೇ ಬೇಕು. ಹೊಂದಿಕೊಳ್ಳುವಂಥ ಮನೋಭಾವ ಬೆಳೆಸ್ಕೊಳ್ಳೇಬೇಕು ಈ ದಿನ. ಅತಿಯಾದಂಥ ಯೋಚನೆ ಮಾಡುವಂಥದ್ದು ಬೇಡ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸ್ಮಾರ್ಟಾಗಿ ಯೋಚನೆ ಮಾಡಿ, ನಿಖರವಾಗಿ ಕಾರ್ಯವನ್ನು ಮಾಡಿ, ಸ್ಥಿರವಾಗಿ ಯಶಸ್ಸನ್ನು ಸಾಧಿಸಿ ಎನ್ನುವಂಥದ್ದು. ಇಲ್ಲಿಯವರೆಗೆ ದಿನ ಭವಿಷ್ಯವನ್ನು ಯಾರು ನೋಡ್ತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿಬೇಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟನ್ನು ಮಾಡಿ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂದರ್ಭದಲ್ಲಿ ಉತ್ತರವನ್ನು ಕೊಡೋಣ. ತುಲಾರಾಶಿಯವರೇ, ಈ ದಿನ ಉದ್ಯೋಗ ವ್ಯವಹಾರಗಳಲ್ಲಿ ಸಮನ್ವಯ ಮತ್ತು ತಂಡದ ಸಹಕಾರದಿಂದ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ಹೊಸ ಹೊಸ ಆಲೋಚನೆಗಳು ಪ್ರಾಯೋಗಿಕ ರೂಪ ಪಡೆಯುವ ಸಾಧ್ಯತೆಗಳಿರ್ತದೆ. ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರೋ ಸಾಧ್ಯತೆಗಳಿರ್ತದೆ. ಪಾಲುಗಾರಿಕೆ ವ್ಯವಹಾರದಲ್ಲಿ ಯಶಸ್ಸು ಕಾಣುವಂಥ ದಿನ. ಆದರೆ ನಿರ್ಧಾರದಲ್ಲಿ ಗೊಂದಲ ಅನ್ನುವಂಥದ್ದು ಬೇಡ. ಅತಿಯಾದ ಚಿಂತನೆ ಅನ್ನುವಂಥದ್ದು ಬೇಡ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿರತೆಯನ್ನು ಕಾಣ್ತೀರಿ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಹೊಸ ಆದಾಯಕ್ಕೆ ಮಾರ್ಗಗಳು ತೆರೆದುಕೊಳ್ತವೆ. ಆದರೆ ಅತಿಯಾಗಿ ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದು ಬೇಡ ಅನ್ನುವಂಥದ್ದು. ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸೌಹಾರ್ದತೆ ಹೆಚ್ಚಾಗಿರ್ತದೆ. ತಪ್ಪು ಅರ್ಥಗಳ ನಿವಾರಣೆ ಆಗುವ ಸಾಧ್ಯತೆಗಳಿರ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಹಬಾಳ್ವೆ, ಹೊಂದಾಣಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ನೀವು ಯಾರ ಮೇಲೂ ಅತಿಯಾಗಿ ಅವಲಂಬನೆ ಮಾಡೋದನ್ನು ಬಿಟ್ಟುಬಿಡಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸಮತೋಲನದ ಜೊತೆಗೆ ಸೃಜನಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಸ್ಪಷ್ಟತೆ ಇರಲಿ. ಭಾವನೆಗಳನ್ನು ನಿಯಂತ್ರಣಗೊಳಿಸಿ ತುರ್ತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪರಿಹಾರಕ್ಕೋಸ್ಕರ ಸೋಮೇಶ್ವರನ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ಹಾಕಿ ಹಾಲಿನಿಂದ ಮಾಡಿದ ಯಾವುದೇ ಪದಾರ್ಥವನ್ನು ಪ್ರಾಣಿ ಪಕ್ಷಿಗಳಿಗೆ ನೀಡಬಹುದು. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಯೋಚಿಸಿ, ಸಮತೋಲನದಿಂದ ನಡೆದುಕೊಳ್ಳಿ, ಯಶಸ್ಸನ್ನು ಪಡ್ಕೊಳ್ಳಿ ಎನ್ನುವಂಥದ್ದು. ವೃಶ್ಚಿಕ ರಾಶಿಯವರೇ, ಈ ದಿನದ ಉದ್ಯೋಗ ವ್ಯವಹಾರಗಳಲ್ಲಿ ತಂತ್ರಾತ್ಮಕ ಯೋಜನೆ ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ದಿನ. ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥ ದಿನ. ಅಡಗಿರುವ ಅವಕಾಶಗಳನ್ನು
ಗುರುಸ್ಕೊಳೋದಕ್ಕೆ ಉತ್ತಮವಾದಂಥ ದಿನ. ಆದರೆ ಅನುಮಾನದ ಮನೋಭಾವ ಬೇಡ, ಅತಿಯಾಗಿ ನಿಯಂತ್ರಣ ಮಾಡುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆಯಾಗ್ತದೆ, ಆ ಥರ ಅನ್ನುವಂಥದ್ದು ಬೇಡ. ಯಾವುದಾದ್ರೂ ಹಣ ಬರಬೇಕಂತಂದರೆ ನಯದಿಂದ ಮಾತಾಡಿಕೊಂಡು ನಿಧಾನವಾಗಿ ಇಸ್ಕೊಳ್ಳಿ. ಹೊಸ ಆದಾಯದ ಅವಕಾಶಗಳು ಕಾಣಿಸ್ತದೆ, ಜಾಗ್ರತೆಯಿಂದ ಮುಂದುವರಿರಿ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ, ಜಾಗ್ರತೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಆತುರತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಕಷ್ಟ ಆಗೋ ಸಾಧ್ಯತೆ ಇರ್ತದೆ. ಸಂಬಂಧಗಳಲ್ಲಿ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ, ಅತಿಯಾದ ನಂಬಿಕೆ ಎನ್ನುವಂಥದ್ದು ಬರ್ತದೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಕಾಣುತ್ತದೆ, ಜನಗಳಲ್ಲಿ ವಿಶ್ವಾಸವನ್ನು ಗಳಿಸೋದಕ್ಕೆ ಈ ದಿನ ಉತ್ತಮವಾಗಿದೆ. ಆದರೆ ನೀವು ಗಮನಿಸಬೇಕಾಗಿರುವಂಥದ್ದು, ಅಧಿಕಾರವನ್ನು ಯಾರ ಮೇಲೂ ಚಲಾಯಿಸೋದಕ್ಕೆ ಹೋಗಬಾರ್ದು, ಯಾರ ಬಗ್ಗೆನೂ ಅಸೂಯೆ ಮಾಡಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆಂತರಿಕ ಚಿಂತನೆ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆಳವಾದ ತಾರ್ಕಿಕ ಮನೋಭಾವ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಮಾನಸಿಕ ಒತ್ತಡ ಬರದಲೇ ಇರೋ ಹಾಗೆ ಜಾಗ್ರತೆ ವಹಿಸಬೇಕಾದದ್ದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು, ಹೆಚ್ಚಾಗಿ ಯೋಚನೆಯನ್ನು ಮಾಡಬಾರ್ದು. ತಾಳ್ಮೆ ಎನ್ನುವಂಥದ್ದು ಅತ್ಯಗತ್ಯ. ಪರಿಹಾರಕ್ಕಾಗಿ ವಿಷ್ಣು ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಕೊನೆಗೊಂದು ಕಿವಿಮಾತು, ಆಳವಾಗಿ ಚಿಂತಿಸಿ ಜಾಣ್ಮೆಯಿಂದ ನಡೆದುಕೊಳ್ಳಿ ಮತ್ತು ಆತ್ಮ ನಿಯಂತ್ರಣವನ್ನು ಕಾಪಾಡಿಕೊಳ್ಬೇಕು. ಧನುಸ್ಸು ರಾಶಿಯವರೇ, ಈ ದಿನ ಸಂವಹನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ, ಬೋಧನೆ ಕ್ಷೇತ್ರಗಳಲ್ಲಿ, ಮಾರ್ಗದರ್ಶನ ನೀಡುವಂಥ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆ ಎರಡು ಉತ್ತಮವಾಗಿ ಕೆಲಸವನ್ನು ಮಾಡ್ತದೆ. ಸೃಜನಾತ್ಮಕ ಕಲ್ಪನೆಗಳು ಪ್ರಾಯೋಗಿಕ ರೂಪ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಯಾರ ಬಗ್ಗೆಯೇ ಆಗಲಿ ನೇರವಾಗಿ ಮಾತನಾಡಿ ನೋವುಂಟು ಮಾಡುವ ಸಂದರ್ಭಗಳನ್ನು ದೂರ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ನಿಮಗೆ ಬರಬೇಕಾಗಿರುವಂಥ ಒಂದು ಸಂಬಳ ಇರಬಹುದು, ಅಥವಾ ನೀವು ಮಾಡಿದಂಥ ಕೆಲಸಕ್ಕೆ ಬರಬೇಕಾಗಿರೋಂಥ ಸಂಭಾವನೆ ಇರ್ಬೋದು, ಸಂದರ್ಭಕ್ಕೆ ಸರಿಯಾಗಿ ಬರದಲೇ ಇರುವಂಥ ಪೆಂಡಿಂಗ್ ಇರುವಂಥ ಹಣಗಳು ಈ ದಿನ ಬರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ಆದಾಯದ ಮಾರ್ಗಗಳು ಕಾಣುವಂಥ ಸಾಧ್ಯತೆಗಳಿರ್ತದೆ. ತುರ್ತಾಗಿ ಹಣ ಖರ್ಚು ಮಾಡೋದನ್ನು ಬಿಟ್ಬಿಡಿ, ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ, ಸ್ಪಷ್ಟತೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಯಾರ ಬಗ್ಗೆಯಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬೇಡ. ನಿಮ್ಮ ಬಗ್ಗೆ ಯಾರಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ರೆ ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ದಿನ. ಆದ್ದರಿಂದ ನಾವೇನು ಮಾಡಬೇಕು? ಕಠಿಣವಾಗಿ ಮಾತನಾಡಬಾರ್ದು. ಬೇರೆಯವರಿಗೆ ನೋವುಂಟು ಮಾಡದಲ್ಲೇ ಇರೋ ಹಾಗೆ ಮಾತನಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ತುಂಬ ಆಶಾವಾದಿಯಿಂದ ಕೂಡಿದಂಥ ಚಿಂತನಾಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಹೊಸ ಕಲ್ಪನೆಗಳು ಮೂಡ್ತಾ ಇದೆ. ಕೆಲವೊಮ್ಮೆ ಅಸಹನೆ ಎನ್ನುವಂಥದ್ದು ಬರಬಹುದು. ಅಸಹನೆ ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಏಕಾಗ್ರತೆ ಎನ್ನುವಂಥದ್ದು ಬೆಳೆಸ್ಕೊಳ್ಬೇಕು. ತಾಳ್ಮೆ ಎನ್ನುವಂಥದ್ದನ್ನು ತೆಗೆದುಕೊಳ್ಬೇಕು. ತುರ್ತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಈ ದಿನ ವಿಶೇಷವಾಗಿ ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಯೋಚಿಸಿ, ಎಚ್ಚರಿಕೆಯಿಂದ ಮಾತನಾಡಿ, ಸ್ಥಿರತೆಯಿಂದ ಮುಂದುವರಿಯಿರಿ. ಯಶಸ್ಸು ಅನ್ನುವಂಥದ್ದು ನಿಮ್ಮದೇ ಆಗಿರುತ್ತದೆ. ಮಕರ ರಾಶಿಯವರೇ, ಈ ದಿನದ ಉದ್ಯೋಗ ವ್ಯವಹಾರಗಳಲ್ಲಿ, ಯೋಜನೆ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ದಿನ. ಜವಾಬ್ದಾರಿ ಮತ್ತು ಅಧಿಕಾರ ಹೊಂದಿರುವ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗಬಹುದು.
ತಾಂತ್ರಿಕ ಮತ್ತು ನಿರ್ವಹಣಾ ಕಾರ್ಯಗಳಲ್ಲಿ ಕ್ರಮಬದ್ಧತೆ ಎನ್ನುವಂಥದ್ದನ್ನು ಹೊಂದಿಸ್ಕೊಂಡು ಹೋದರೆ ಉತ್ತಮವಾಗಿ ಫಲ ಅನ್ನುವಂಥದ್ದು ಸಿಗ್ತದೆ. ಆದರೆ ಹಠಮಾರಿ ಸ್ವಭಾವ ಅನ್ನುವಂಥದ್ದು ಬೇಡ, ಅತಿಯಾದ ಒತ್ತಡ ಅನ್ನುವಂಥದ್ದು ಬೇಡ. ಕೆಲಸದಲ್ಲಿ ಹೆಚ್ಚು ಒತ್ತಡ ತೆಗೆದುಕೊಂಡು ಮಾಡೋದಕ್ಕೆ ಹೋಗಬಾರ್ದು. ತಾಳ್ಮೆಯಿಂದ ಕೆಲಸ ಮಾಡಿ, ಮನಸ್ಸನ್ನು ತಾಳ್ಮೆಯಿಂದ ಇಟ್ಕೊಳ್ಳಿ, ಒತ್ತಡ ಕೊಡಬೇಡಿ. ಹಣಕಾಸಿನ ವಿಚಾರದಲ್ಲಿ ಬೆಳವಣಿಗೆ ಕಾಣ್ತದೆ. ದೀರ್ಘಕಾಲಿಕ ಹಣಕಾಸು ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಹಣದ ಬಗ್ಗೆ ಸ್ಥಿರತೆ ಎನ್ನುವಂಥದ್ದಿರಲಿ. ಅನಗತ್ಯ ಅಪಾಯಗಳನ್ನು ತಪ್ಪಿಸ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಅಪಾಯಕ್ಕೆ ಸಿಲುಕೋದಕ್ಕೆ ಹೋಗಬೇಡಿ ಎನ್ನುವಂಥದ್ದು. ಸಂಬಂಧಗಳಲ್ಲಿ ಪ್ರೌಢತೆ ಮತ್ತು ಜವಾಬ್ದಾರಿತನ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಬಂಧಗಳಲ್ಲಿ ಕುಟುಂಬದ ಬೆಂಬಲ ನಿಮಗೆ ಖಂಡಿತ ದೊರೆಯುತ್ತೆ. ಆದರೆ ಏನು ಮಾಡಬೇಕು ನಾವು? ಕುಟುಂಬದಲ್ಲಿ ಭಾವನಾತ್ಮಕ ಅಂತರ ಹೆಚ್ಚಾಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಭಾವನಾತ್ಮಕ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗೋ ಹಾಗೆ ಮಾಡಿಕೊಳ್ಬೇಕು. ಅಂತರ ಅನ್ನುವಂಥದ್ದು ದೂರ ಮಾಡಬಾರ್ದು. ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕವಾದಂಥ ಶಿಸ್ತಿನ ಮನೋಭಾವ ನಿಮ್ಮಲ್ಲಿದೆ. ಏಕಾಗ್ರತೆ ಮತ್ತು ಕೆಲಸದ ಸಾಮರ್ಥ್ಯ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದರೆ ನಾವು ಜವಾಬ್ದಾರಿಯಿಂದ ಏನು ಮಾಡ್ಕೊಳ್ಬೇಕು? ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಬೇಕು, ಒತ್ತಡವನ್ನು ನಿಯಂತ್ರಿಸ್ಕೊಳ್ಬೇಕು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಎಲ್ಲ ಕಷ್ಟಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಯೋಚಿಸಿ ಸ್ಥಿರವಾಗಿ ಕಾರ್ಯವನ್ನು ನಿರ್ವಹಿಸಿ ತಾಳ್ಮೆಯಿಂದ ಯಶಸ್ಸನ್ನು ಪಡ್ಕೊಳ್ಳಿ ಎನ್ನುವಂಥದ್ದು. ಕುಂಭರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಹೊಸ ಆಲೋಚನೆಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂಥ ಕಾರ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ತಂಡದ ಸಹಕಾರ ಮತ್ತು ಸಂಪರ್ಕಗಳಿಂದ ಯಶಸ್ಸು ಗಳಿಸೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಒಂದು ಡಿಜಿಟಲ್ ಇರ್ಬೋದು, ತಾಂತ್ರಿಕ ಇರ್ಬೋದು, ಬೋಧನೆ ಇರ್ಬೋದು, ಸಲಹಾ ಕ್ಷೇತ್ರ ಇರ್ಬೋದು. ನೀವು ಮಾಡುವಂಥ ಯಾವುದೇ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆಗಳಿರ್ತದೆ, ಉತ್ತಮ ಅವಕಾಶಗಳು ಸಿಗೋ ಸಾಧ್ಯತೆಗಳಿರ್ತದೆ. ಆದರೆ ಮನಸ್ಸನ್ನು ಚಂಚಲತೆಗೊಳಿಸೋದಕ್ಕೆ ಹೋಗಬಾರ್ದು. ಅತಿಯಾಗಿ ಚಿಂತನೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ಸ್ಪಷ್ಟವಾಗಿ ಯೋಚಿಸಿ, ತಾಳ್ಮೆಯಿಂದ ಯೋಚಿಸಿ ಕಾರ್ಯವನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶ ಬರುವಂಥ ದಿನ, ಹೊಸ ಹೊಸ ಅವಕಾಶಗಳು ಬರುವಂಥ ದಿನ, ಹೆಚ್ಚುವರಿ ಆದಾಯ ದೊರೆಯುವಂಥ ಸಾಧ್ಯತೆ ಇರ್ತದೆ. ಬಾಕಿ ಉಳಿದ ವಿಷಯಗಳು ಪರಿಹಾರವಾಗುವ ಸಾಧ್ಯತೆಗಳಿರ್ತದೆ. ಹೇಳ್ತಾರೆ, ಹೊಸ ಹೊಸ ಅವಕಾಶಗಳು ಬರ್ತದೆ, ನನಗೆ ತಿಂಗಳಿಗೆ ಒಂದೇ ಸರಿ ಸಂಬಳ ಬರೋದು ಅಂತ. ಸಂಬಳಕ್ಕೆ ಕೆಲಸ ಮಾಡುವಂಥವ್ರು ಪ್ರತಿದಿನ ಹಣ ಬರಬೇಕಾದ್ರೆ ಏನು ಮಾಡಬೇಕು? ಪ್ರತಿದಿನ ಹಣ ಬರೋವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನೀವು ಮಾಡಬೇಕು. ಮಾಡಿದ್ರೆ ಬರ್ತದೆ. ನಾನು ಸಂಬಳದ ಮಾತ್ರ ಮಾಡ್ತೀನಿ, ಪ್ರತಿದಿನ ಖರ್ಚು ಮಾಡಬೇಕು. ಆಟೋ ಚಾರ್ಜು, ಬಸ್ ಚಾರ್ಜು, ಊಟ. ಹಾಗಾದರೆ ಪ್ರತಿದಿನ ಈ ದಿನದ ಕಾರ್ಯ ಸಕ್ಸಸ್ ಆದರೆ ಮಂತಿನ ಎಂಡಲ್ಲಿ ನಮಗೆ ಸಂಬಳ ಬರುವಂಥದ್ದು. ಇದನ್ನ ಕೆಲಸ ಮಾಡಲಿಲ್ಲ ಅಂದರೆ ಸಂಬಳ ಕಟ್ಟಾಗ್ತದೆ, ಇವತ್ತಿನ ಆದಾಯ ಕಟ್ಟಾಗ್ತದೆ ಅಲ್ವಾ? ಆದಾಯ ಅನ್ನುವಂಥದ್ದನ್ನು ದುಡ್ಡಿನಲ್ಲಿ ನೋಡುವಂಥದ್ದಲ್ಲ. ಮಾಡುವಂಥ ಕೆಲಸದಲ್ಲಿ, ಇವತ್ತಿನ ಕೆಲಸದಲ್ಲಿ ಯಾವುದೇ ಪೆಂಡಿಂಗ್ ಇಲ್ಲ, ಖುಷಿಯಾದಂಥ ನಾಳೆಯ ಆರಂಭ ಇರ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಬಂಧಗಳಲ್ಲಿ ಸ್ಪಷ್ಟವಾದ ಮಾತುಕತೆ ಮುಖ್ಯವಾಗ್ತದೆ. ತುರ್ತು ಹೂಡಿಕೆ ಮಾಡೋದನ್ನು ಹೋಗಬೇಡಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಆದರೆ ಅಯ್ಯೋ, ನಾವು ಅಷ್ಟು ವರ್ಷಗಳಿಂದ ಅವ್ರ ಹತ್ರ ಮಾತಾಡಿಲ್ಲ, ಬಾಂಧವ್ಯ ಹೆಚ್ಚಾಗಿಬಿಡ್ತದ. ಸಂಬಂಧಗಳಿದ್ದರೆ, ಸಂಪರ್ಕಗಳಿದ್ದರೆ, ಅವರ ಅವಶ್ಯಕತೆ ಇದ್ದರೆ, ಇಬ್ಬರಿಗೂ ಅನ್ಯೋನ್ಯತೆ ಬರುತ್ತೆ ಅನ್ನೋದಾದರೆ ಮುಂದುವರಿಸ್ಬೋದು. ಅನಾವಶ್ಯಕ ಚಿಂತನೆ ಬೇಡ. ಯಾರಿಂದನೂ ಭಾವನಾತ್ಮಕವಾಗಿ ದೂರ ಆಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ. ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ?
ಮನಸ್ಥಿತಿಯನ್ನು ನೋಡೋದಾದರೆ, ಸೃಜನಶೀಲ ಮತ್ತು ಚಿಂತನಾತ್ಮಕ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಹೊಸ ಆಲೋಚನೆಗಳು ವೇಗವಾಗಿ ಬರ್ತದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಅಶಾಂತಿ ಎನ್ನುವಂಥದ್ದು ಮೂಡಬಹುದು. ಜಾಗ್ರತೆಯಿಂದ ಇರಿ, ಏಕಾಗ್ರತೆ ಕಾಪಾಡಿಕೊಳ್ಳಿ, ಸ್ಪಷ್ಟತೆ ಮೇಲೆ ಗಮನ ಇರಲಿ, ತುರ್ತಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬಿಡಿ, ಪರಿಹಾರಕ್ಕಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು, ಸೃಜನಶೀಲವಾಗಿ ಯೋಚಿಸಿ, ಜಾಣ್ಮೆಯಿಂದ ನಡೆದುಕೊಳ್ಳಿ, ಏಕಾಗ್ರತೆಯಿಂದ ಕಾರ್ಯವನ್ನು ಸಾಧಿಸಿ. ಮೀನರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಚಿಕಿತ್ಸಾ ಕ್ಷೇತ್ರ ಇರ್ಬೋದು, ಸೇವಾ ಕ್ಷೇತ್ರ ಇರ್ಬೋದು, ಬೋಧನೆ ಕ್ಷೇತ್ರ ಇರ್ಬೋದು, ಸೃಜನಶೀಲ ಕಾರ್ಯಗಳಿರ್ಬೋದು, ಸ್ವತಂತ್ರವಾಗಿ ನಿರ್ವಹಿಸುವಂಥ ಯಾವುದೇ ಕಾರ್ಯ ಇರ್ಬೋದು, ನಿಮ್ಮ ಜವಾಬ್ದಾರಿಯನ್ನು ಉತ್ತಮವಾಗಿ ನಡೆಸೋದಕ್ಕೆ, ಪ್ರಗತಿಯನ್ನು ಕಾಣೋದಕ್ಕೆ ಈ ದಿನ ತುಂಬ ಸಹಕಾರಿಯಾಗಿದೆ. ನಿಮ್ಮಲ್ಲಿರುವಂಥ ಅಂತರಾತ್ಮದಲ್ಲಿ ಏನು ವಿಚಾರಗಳು ಬರ್ತದೆ, ನಿಮ್ಮ ಅನಿಸಿಕೆಗಳೇನಿದೆ, ಒಳ ಅನಿಸಿಕೆಗಳು, ಮತ್ತು ನೀವು ಏನು ಯೋಜನೆಯನ್ನು ಮಾಡ್ತೀರಾ, ಏನು ಪ್ಲಾನಿಂಗನ್ನು ಮಾಡ್ತೀರಾ, ಎರಡರಲ್ಲೂ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ತಂಡದ ಸಹಕಾರ ಅನ್ನುವಂಥದ್ದನ್ನು ಪಡೆಯೋದಕ್ಕೆ ಉತ್ತಮವಾದಂಥ ದಿನ. ಬೇರೆಯವ್ರ ಜೊತೆ ಸಂವಹನ ಮಾಡೋದರಿಂದ ಯಶಸ್ಸು ಬರೋ ಸಾಧ್ಯತೆಗಳಿರ್ತದೆ. ಯಶಸ್ಸು ಅಂತಂದರೆ ದುಡ್ಡಿನ ವಿಚಾರದಲ್ಲಿ ಎಲ್ಲವನ್ನು ನೋಡಬಾರ್ದು. ಮನಸ್ಸಿಗೆ ಖುಷಿಯಾಗುವಂಥದ್ದು, ಹಿಡಿದಂಥ ಕಾರ್ಯದಲ್ಲಿ ಸಕ್ಸಸ್ ಆಗಿರುವಂಥದ್ದು, ಯಾವುದೋ ಪೆಂಡಿಂಗ್ ಇಲ್ಲದಲೇ ಇರುವಂಥದ್ದು, ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳೋ ಚಾತುರ್ಯತೆ ಎನ್ನುವಂಥದ್ದು ಇರಬೇಕು, ನೋಡಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಆಗ್ತದೆ. ಬಾಕಿ ಉಳಿದ ಹಣ ಬರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ಆದಾಯದ ಅವಕಾಶಗಳು ನಿಮಗೆ ಸಿಗ್ತದೆ. ಆದರೆ ಭಾವನೆಗಳ ಆಧಾರದ ಮೇಲೆ ಹಣವನ್ನು ಖರ್ಚು ಮಾಡೋದನ್ನ ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳೋದಕ್ಕೆ ಯಾರ್ಯಾರ್ದು ವೀಕ್ನೆಸ್ ಏನು, ಯಾರ್ಯಾರ್ದು ಪ್ಲಸ್ ಪಾಯಿಂಟ್ ಏನು ಅನ್ನುವಂಥದ್ದನ್ನು ತಿಳ್ಕೊಳೋದಕ್ಕೆ ಹೆಚ್ಚಾಗ್ತದೆ. ಸಂಬಂಧಗಳಲ್ಲಿ ಸ್ವಲ್ಪ ಕರುಣೆ ಮನೋಭಾವ ನಿಮ್ಮಲ್ಲಿ ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ಭಾವನಾತ್ಮಕತೆ ಎನ್ನುವಂಥದ್ದು ಬೇಡ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸೂಕ್ಷ್ಮ ಭಾವನೆಗಳ ಜೊತೆಗೆ ಸೃಜನಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಮನಸ್ಸು ತುಂಬ ಪ್ರಫುಲ್ಲವಾಗಿರ್ತದೆ. ಒಳ ಅನಿಸಿಕೆಗಳು ಹೆಚ್ಚಾಗ್ತದೆ. ಕೆಲವೊಮ್ಮೆ ಅತಿಯಾಗಿ ಯೋಚನೆ ಏನಾದರೂ ಮಾಡಿದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಳೋದಕ್ಕೆ ನಿಮ್ಮ ಜವಾಬ್ದಾರಿ. ನಮ್ಮ ಹತ್ರ ಏನೂ ಇಲ್ಲ. ಆದ್ದರಿಂದ ಏನು ಮಾಡಬೇಕು, ವಾಸ್ತವಿಕತೆ ಕಡೆ ಗಮನ ಇರಲಿ, ಭಾವನೆಗಳಲ್ಲಿ ಸಮತೋಲನ ಇರಲಿ, ಏಕಾಗ್ರತೆ ಎನ್ನುವಂಥದ್ದಿರಲಿ. ಪರಿಹಾರಕ್ಕಾಗಿ ಗುರುವಿನ ಮಂತ್ರವನ್ನು ಪಠನೆ ಮಾಡಿ, ಕಡಲೆಕಾಳನ್ನು ಪ್ರಾಣಿ ಪಕ್ಷಿಗಳಿಗೆ ದಾನವನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ನಿಮ್ಮ ಒಳ ಅನಿಸಿಕೆಗಳನ್ನು ನಂಬಿ ಸ್ಪಷ್ಟವಾಗಿ ಯೋಚಿಸಿ ಸ್ಥಿರತೆಯಿಂದ ಮುಂದೆ ಸಾಗಿ. ಈ ದಿನ ಭವಿಷ್ಯ ಅನ್ನುವಂಥದ್ದು ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಜ್ಯೋತಿಷ್ಯ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜ್ಯೋತಿಷ್ಯ ಜ್ಯೋತಿ ಚಾನಲಲ್ಲಿ ಬರುವಂಥ ಹೊಸ ಹೊಸ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಈ ಚಾನಲಲ್ಲಿ ನಿಮಗೆ ಯಾವ ವಿಚಾರ ಬೇಕು ಅನ್ನುವಂಥದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು.